ಮಗ ಚೈತ್ರ, ಚೈತ್ರ ಎದಳವ ತಂಗಿವ ಎದಳೆ. ಹಾಂ, ಅಷ್ಟೇ ನನ್ನ ಜೀವ ಹಿಂಗಾದ್ರೂ ವಿಲಿ ಅಂತ ಒದ್ದಾಡ್ತೈತೆ. ಎದಳೆ, ಏನಾದರೂ ಎದ್ದು ಬೊಯ್ಯೆ ನನಗೆ. ಹಾಂ ಚೈತ್ರ ಎದಳವ ಮ್ಯಾಕೆ. ಗೌಡ್ರೆ ನೀವೇನು ಎದ್ರುಕೊಬಿಡಿ. ಹಾಂ, ತಿಪ್ಪೇಸ್ವಾಮಿ ಒಳಗಡೆ ಕರ್ಕೊಂಡೋಗಿ ಸ್ವಲ್ಪ ಮನಗಿಸಿರಪ್ಪ. ನಿಂಗೂ ಅಷ್ಟು ಊರದಿಂದ ಎತ್ಕೊ ಬಂದು ಸುಸ್ತಾಗಿರುತ್ತೆ. ಹೋಗು ಹೋಗು, ನಾನು ಬಿಟ್ಟನೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊ ತಗೊಬತ್ತೀನಿ. ಒಳಗೆ ಒಂಚೂರು ಹೋಗಿ ಮನಗಿಸೋಗಪ್ಪ. ಸರಿ ಅಪ್ಪಯ್ಯ, ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬರೋಕೆ ಅಷ್ಟೊತ್ತಿಗೆ ಕರ್ಕೊಂಡು ಹೋಗಿ ಒಳಗಡೆ ಮನಗಿಸಿರ್ತೀನಿ. ಐನೂರೇ ಏನೂ ಆಗೋಕ್ಕಿಲ್ಲ ತಾನೇ ನಮ್ಮ ಬೆಣಿಗೆ. ನಮ್ಮ ಯಜಮಾನ್ರು ಆವಾಗ್ಲಿಂದನೂ ಒಂಥರ ಆಯ್ತಾ ಬಿದ್ದವ್ರೆ. ಜೀವ ಪುಕ್ಕ 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 ಅಂತೈತೆ. ಅವಳಿದ್ದಾಗ ಒಂಥರ ಹಿಂಸೆ ಕೊಡ್ತಿದ್ಲು, ಇವಾಗ ಇನ್ನೊಂಥರ ಹಿಂಸೆ ಕೊಡ್ತಾವಳೆ. ಏನೂ ಆಗೋಕ್ಕಿಲ್ಲ ತಾನೇ. ಅದೆಲ್ಲ ದೇವ್ರಿಗೆ ಬಿಟ್ಟಿದ್ದು. ಬದುಕಬೇಕಾ ಬ್ಯಾಡವಾ ಅನ್ನೋದೆಲ್ಲ ಈಗ ಮಾತಾಡ್ಕೊ ಕೂತ್ಕೊಳ್ಳೋ ಟೈಮ್ ಅಲ್ಲ. ನಾನು ಹೋಗಿ ಬಿರ್ಬಿರಿ ತಗೊಬತ್ತೀನಿ, ನೀವು ಒಳಗಡೆ ಹೋಗಿರಿ. ಅತ್ತೆವಾ, ನನ್ನನ್ನು ಬೈಬೇಡಿ, ನನ್ನನ್ನು ಹೊಡಿಬೇಡಿ. ನಾನು ಯಾವತ್ತೂ ಬೇಕು ಅಂತ ಮಾಡಿಲ್ಲ, ಬೇಕು ಅಂತಲೂ ಕರ್ಕೊಂಡೋಗಿಲ್ಲ. ನೀವೇನಾರು ಹೊಡೆಯೋದು ಬೈಯೋದು ಮಾಡಿದ್ರೆ ನಾನು ನಿಜ ಇರಕ್ಕಿಲ್ಲ. ಮಾಡ್ತೀಯ ನಿಲ್ತೀಯ ನೀನು? ಅಲ್ಲಿ ನೀರೊಳಗಡೆ ಬಿದ್ದವಳ ಹೆಂಗಾದ್ರೂ ಮಾಡಿ ಎತ್ತದ್ ಬಿಟ್ಬಿಟ್ಟು ಇಲ್ಲಿ ಬಂದು ನನಗೇನು ಮಾಡಬೇಡಿ ಮುಟ್ಟಿಬಿಡಿ ಅಂದರೆ ಆಮೇಲೆ ಊರಿನ ಜನ ಏನು ನಮ್ಮನ್ನು ತಪ್ಪು ತಿಳ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೆ ನೀನು. ಅಕಸ್ಮಾತ್ ಅವಳು ಏನಾದ್ರೂ ಯಾರ ಜೊತೆ ಹೋಗಿದ್ಲು, ಹೆಂಗೆ ಹೋಗಿದ್ಲು, ಹೋಗಿದ್ಲು ಅಂತ ಕೇಳಿದಾಗ ಆವಾಗ ನಿನ್ನ ಹಿಡ್ಕೊತಾರೆ. ಆವಾಗ ಎಲ್ಲೋ ಇವಳು ಸೊಸೆಗೂ ಅವಳಿಗೂ ಆಯ್ತಿರ್ನಿಲ್ಲೇನೋ, ನದಿ ಪಾಲು ಹಾಕಿ ಮಾಡಿಬಿಟ್ಲಲ್ಲ ಇವಳು ಸೊಸೆ, ಅಂಥವಳು ಇಂಥವಳು ಅಂತ ಸರಿಗಿಲ್ಲ ಅಂತ ತುಂಬ ಎಲ್ಲ ಮಾತಾಡ್ಕೋತಾರೆ. ಈ ಜನದ ಬಾಯಿಗೆ ಒಂಥರ ತಿನ್ನೋ ಆಹಾರ ಆಗ್ಬಿಡ್ತೀಯ ನೀನು. ಹುಷಾರಾಗಿರ್ಬೇಕಾರೆ ನೀನು. ಅಯ್ಯೋ ಆಂಟಿ, ಪಾಪ ದುರ್ಗಕ್ಕೊಂದು ಏನು ತಪ್ಪಿಲ್ಲ. ಅವರು ಎಷ್ಟೊಂದ್ಸಲಿ ಹೇಳಿದ್ರು ಹೋಗ್ಬೇಡಿ 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 ಅಂತ. ಆದ್ರೆ ಅವರೇ ನನಗೆ ಶೆಕೆ ತಡ್ಕೊಳಕ್ಕಾಗ್ತಾ ಇಲ್ಲ, ಒಂದು ಸ್ವಲ್ಪ ನೀರೊಳಗಡೆ ಕುತ್ಕೊಂಡು ಆಮೇಲೆ ಎದೊಳ್ತೀನಿ ಅಂತ ಹೇಳಿದ್ಮೇಲೆ ಆ ಥರ ಅವ್ರು ಮುಂದಕ್ಕೆ ಹೋಗಿ ಕುತ್ಕೊಂಡು ಒಳಗಡೆ ದಬಾಕೊಂಡ್ಬಿಟ್ರು. ಅದರಲ್ಲಿ ಪಾಪ ದುರ್ಗ ಒಂದು ಏನು ತಪ್ಪಿಲ್ಲ. ಲೇ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ಒಬ್ಳು ನೋಡಿದ್ರೆ ಆ ಪರಿಸ್ಥಿತಿಯಲ್ಲಿ ಅವಳೆ, ಇನ್ನೊಬ್ಳನ್ನ ಏನು ಮಾಡುವ ಅಂತಿದ್ಯಾ ನೀನು? ಏನಮ್ಮಿ ಮಾಡುವ ಅಂತಿದ್ಯಾ ನೀನು? ನೀವೊಬ್ರು ಈ ಜನಗಳು ಹೇಗೆ ಹೆಂಗೆ ಯಾವಾಗ ಹೆಂಗೆ ತಿರ್ಕೋತಾಳೆ ಅಂತ ಒಂದು ಗೊತ್ತಾಗಕ್ಕಿಲ್ಲ ನಿಮಗೆ. ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಮ್ಮನ್ನ ಸುಮ್ಮನೆ ಬಿಟ್ಟಾರ. ಮೊದಲೇ ನಮ್ಮನ್ನೆಲ್ಲ ಬೀದಿಗೆ ಹಾಕಿದ್ಲು ಅಂತ ಒಂದು ದೊಡ್ಡ ರಾಮಾಯಣ ಮಾಡಿಟ್ಟಿದ್ರು. ಅದ್ರ ಜೊತೆಗೆ ಸಾಲದು ಅಂತ ನೀ ತಂಗಿ ಎಲ್ಲ ಕಡೆನೂ ಊರಿಗೆ ಹೋಗಿ ಟಾಮ್ ಮಾಡ್ಬಿಟ್ಟು ಬಂದಿದ್ಲು. ಇನ್ನು ಈ ಪರಿಸ್ಥಿತಿಲಿ ನಾವೇ ಸಾಯಿಸಿದ್ರು ಸಾಯಿಸ್ತೋ ಅಂತ ನಮ್ಮ ತಲೆ ಮೇಲೆ ಪಟ್ಟಿ ಕಟ್ಟಲ್ಲ ಅಂತ ಏನ್ರಿ ಗ್ಯಾರಂಟಿ? ಜನ ಅಂತ ಜನ ಅವ್ರ ಬಾಯಿಗೆ ಮೊಣ್ಣಾಕ. ಸುಮ್ಮನೆ ನೀರು ನಗ್ನಗ್ತಾ ಇದ್ರೂ ಸಾಯಿಸ್ತಾರೆ, ಬದುಕಿದ್ರೂ ಸಾಯಿಸ್ತಾರೆ. ಸುಮ್ಮನೆ ಯಾಕೆ ನಿನಗೆ? ಇನ್ನೊಂದು ಕಿತ ಏನಾದ್ರೂ ನನ್ನ ಸೊಸೆಗೆ ಏನಾದರೂ ರೇಗಿದ್ದೋ ಹಿಂದೆ ಮುಂದೆ ನೋಡಿದ್ರೆ ಆಮೇಲೆ ಸರಿಗಿರಲ್ಲ ನೋಡು. ಮತ್ತೆ ಮೊದಲೇ ಜಾಸ್ತಿ ತಿಕ್ಲಿಡ್ಕೊಂಡು ಆಗೈತೆ ಜೀವ. ಸುಮ್ಮನೆ ಇರು. ಆಂಟಿ, ಯಾರು ಏನಾರು ಕೇಳ್ತು ಅಂದರೆ ನಾನು ಸತ್ಯನೇ ಹೇಳೋದು. ನಿಮಗೂ ಗೊತ್ತಾ ತಾನೆ ನಾನು ಎಷ್ಟು ಸತ್ಯ ಹೇಳ್ತೀನಂತ. ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಸುಮ್ಕೆ ಇರಿ. ಇವಾಗ ಒಳಗಡೆ ಏನಾಗೈತೋ ಚೈತ್ರ ಅಕ್ಕನಿಗೆ ಹೋಗೋಣ ನಡೀರಿ. ಆ ಬೆಣ್ಣೆಗಿರೋ ಬುದ್ಧಿಲ್ವೇ ನಿನ್ಗಿಲ್ವಲ್ಲಮ್ಮಿ? ಅಯ್ಯೋ ಬಾಯಿ ಮುಚ್ಕೊಂಡು ನಡಿಯಮ್ಮಿ ಒಳಗಡೆ. ಅಯ್ಯೋ ಪಾಪ, ಅಲ್ಲ ಎಷ್ಟು ನೀರು ಕುಡ್ದಿದ್ದಾರೋ ಏನು ಒಂದು ಗೊತ್ತಾಯ್ತಲ್ಲ. ಎಷ್ಟು ಪ್ರಯತ್ನ ಪಟ್ರೂ ಏನು ಪ್ರಯೋಜನ ಆಗೋ ಥರ ಕಾಣಿಸ್ತಾನೆ ಇಲ್ವಲ್ಲ. ಅಷ್ಟೊತ್ತಿಂದ ಎದುರಿಸಿ ಸಾಕಾಗ್ತಿದೆ. ಅಪ್ಪಯ್ಯ ಬಂದಮೇಲೆ ಒಂದು ಸ್ವಲ್ಪ ಕಷಾಯ ಗಿಷಾಯ ಕುಡಿಸಿದ್ಮೇಲೆ ಅದೆಲ್ಲ ವಾಮಿಟ್ ಆಗ್ಬಿಟ್ಟು ಸರಿ ಹೋಗ್ಬೋದೇನೋ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಎಷ್ಟು ಸಲ ಎದುರಿಸಿದ್ರೂ ಎದುಳ್ತಾನೆ ಇಲ್ವಲ್ಲ ಈ ಹುಡುಗಿ. ಆದರೆ ಇವ್ರು ತುಂಬ ಭಾರ ಇದ್ರಪ್ಪ. ಅಯ್ಯಪ್ಪ, ಎತ್ಕೊಂಬರಷ್ಟರಲ್ಲಿ ಸುಸ್ತಾಗೋಗಿತ್ತು. ಎಲ್ಲೋ ನೀರು ಕುಡ್ದಿರೋದಕ್ಕೆ ಭಾರ ಆಗಿತ್ತಾ ಅಥವಾ ಇವರೇ ಭಾರ ಇದ್ರೆ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಆದ್ರೂ ಸ್ವಲ್ಪ ನೀರು ಕುಡಿದ್ರೆ ಇಷ್ಟೊಂದೆಲ್ಲ ತೊಂದರೆ ಆಗಲ್ಲ. ಜಾಸ್ತಿನೇ ಕುಡ್ದಿರ್ಬೇಕು. ಅಥವಾ ತಲೆಗೆ ಏನಾದರೂ ಪೆಟ್ಟಿಗೆ ಬಿದ್ದಿದ್ಯಾ? ತಡಿ ನೋಡ್ತೀನಿ. ಇವ್ರ ತಲೆ ತೂತಾಗಿದೆ. ಅಮ್ಮಮ್ಮಮ್ಮ, ಎಲ್ಲೋ ನೀರಲ್ಲಿ ಇದ್ದಿದ್ದಕ್ಕೆ ನಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಇವ್ರ ತಲೆ ನಿಜವಾಗ್ಲೂ ತೂತಾಗ್ಬಿಟ್ಟೈತಲ್ಲ. ರಕ್ತ ಏನಾದರೂ ಜಾಸ್ತಿ ಗಿಸ್ತಿ ಹೋಗೈತೆ ಹೆಂಗೆ? ಎಲ್ಲೋ ಜಾಸ್ತಿ ರಕ್ತ ಹೋಗಿರ್ಬೇಕು, ಇಲ್ಲ ಅಂದರೆ ರಕ್ತ ಎಪ್ ಕಟ್ಕೊಂಡಿರೋ ಥರ ಕಾಣಿಸ್ತಿದೆ. ಅಯ್ಯಯ್ಯೋ, ಅಪ್ಪಯ್ಯನಿಗೆ ಇದು ಮೊದಲು ವಿಚಾರ ತಿಳಿಸ್ಬೇಕು. ಅಪ್ಪಯ್ಯ 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 ಬೇಗ ಬರ್ರಿ, ಅಪ್ಪಯ್ಯ ಬೇಗ ಬರ್ರಿ. ಏನ್ರಿ ಆ ಹುಡುಗ ತಿಪ್ಪೇಸ್ವಾಮಿ ಯಾಕೋ ಅಪ್ಪಯ್ಯ ಬೇಗ ಬರ್ರಿ ಅಂತಿದ್ದಾನೆ? ಏನಾಯ್ತು ಏನೋ ಒಳಗಡೆ? ಬೇಗ ಬರ್ರಿ ರೀ, ಮೊದಲು ಹೋಗಿ 500 ಕರ್ಕೊಬರ್ರಿ ಹಂಗೆ. ಅಯ್ಯೋ ದ್ಯಾವ್ರೆ, ಮನೇಲಿದ್ದವಳನ್ನ ನಾನು ಕರ್ಕೊಂಬಂದಿದ್ದಕ್ಕೆ ಈ ಪರಿ ನೋವು ಕೊಡ್ತಿದ್ಯಲ್ಲಪ್ಪ ಅವಳಿಗೆ. ಬೇಡ ಕಣಪ್ಪ ಬೇಡ, ನನ್ನಿಂದ ಯಾರಿಗೂ ಇನ್ನೊಬ್ರಿಗೆ ತೊಂದರೆ ಆಗೋದಕ್ಕೆ ನನಗಿಷ್ಟ ಇಲ್ಲ. ದಯಮಾಡಿ ಆ ನೋವನ್ನ ನನಗೇನೆ ಕೊಟ್ಬಿಡು. ನನಗೂ ಸಾಕಾಗಿದೆ ಬೈಸ್ಕೊಂಡು. ದಯಮಾಡಿ ಅವಳಿಗೆ ಎಚ್ಚರ ಆಗೋ ಥರ ಕಾಪಾಡಿದೇವ್ರೆ. ತಾಯಿ ಚಾಮುಂಡೇಶ್ವರಿ, ನೀನೇನಾದರೂ ಅವಳಿಗೆ ಚೆನ್ನಾಗಿ ಮೊದಲಿನ ಥರ ಆಗೋ ಥರ ಮಾಡಿದ್ರೆ ಬಂದು ನಿನಗೆ ಉಂಡಿಗೆ ಎಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ಕಾಣಿಕೆ ಸಲ್ಲಿಸ್ತೀನಿ. ಹಾಗೆ ಒಂದು 10 ಜನಕ್ಕೆ ಊಟ ಹಾಕಿಸ್ತೀನಿ. ತಾಯಿ ಚಾಮುಂಡೇಶ್ವರಿ, ನೀನೇ ಕಾಪಾಡಬೇಕವಾ. ಅಪ್ಪಯ್ಯಲ್ಲಿ ಅಪ್ಪಯ್ಯ ಬರ್ಲಿಲ್ವಾ? ಬೇಗ ಕರಿಬೇಕಿತ್ತಲ್ಲ. ಯಾಕಪ್ಪ ಯಾಕೆ?
ಆ ಏನಾಯ್ತು ಅಂತಿದ್ದೇನು ಆಗಕ್ಕಿಲ್ಲ ತಾನೆ ನನ್ನ ತಂಗಿಗೆ ಏನಾದರೂ ಆಗಿದ್ಯಾ ಏನಾದರೂ ಕಂಡ ಬಂದೆ ಇರು ಮಗನೆ ಬತ್ತೈತೀನಿ ನೀರಪ್ಪ ಸ್ವಲ್ಪ ಲೇಟ್ ಆಗಿತ್ತು ಕಣಪ್ಪ ಬಂದೆ ಇರು ಅದೆಲ್ಲ ಅರಿಬೇಕಾಗಿತ್ತಲ್ಲ ಖಾಲಿ ಬೇರೆ ಆಗಿತ್ತು ಬತ್ತವನಿ ಅದಂಗಲ್ಲಪ್ಪಯ್ಯ ಬರ್ರಿ ಅಪ್ಪಯ್ಯ ನೋಡಿ. ಅಯ್ಯಯ್ಯೋ ಏನಪ್ಪ ಆಯ್ತು ರಕ್ತ ಎಪ್ಕಟ್ಟಿರೋ ಥರ ಇದೆ. ಹೌದು ಅಪ್ಪಯ್ಯ, ನಾನೆಲ್ಲೋ ಯಾಕೆ ಇಷ್ಟೊಂದು ಮಾತಾಡ್ತಾನೆ ಇಲ್ವಲ್ಲ. ನಾವು ಹೋಗಿದ್ದ ತಕ್ಷಣನೇ ನೋಡಿದೀವಿ, ಎಲ್ಲನೂ ಮಾಡಿದೀವಿ. ಅಂದರೆ ನೀರು ಕುಡ್ದಿದ್ರು ನೀರು ತೆಗಿತಾನೂ ಇಲ್ಲ. ಇಲ್ಲ ಮೋಸ್ಟ್ಲಿ ತಲೆಗೆ ಸರಿಯಾಗಿ ಪೆಟ್ಟು ಬಿದ್ದಿರಬೇಕು, ಜೊತೆಗೆ ನೀರು ಕುಡ್ದಿದ್ದಾರೆ ಅನ್ಸುತ್ತೆ. ಅದಕ್ಕೆ ಅವರು ಎದೊಳಕ್ಕೆ ಆಗ್ತಾ ಇಲ್ಲ ಅಪ್ಪಯ್ಯ. ಅಯ್ಯಯ್ಯೋ ಛೇ ಹಿಂಗೆ ಆಗ್ಬಾರ್ದಿತ್ತು ನೋಡಿ, ಆಗ್ಬಾರ್ದಿತ್ತು. ಎಂತ ದುರ್ವಿಧಿ. ಯಾಕೆ ಏನೋರ ಹಿಂಗೆಲ್ಲ ಮಾತಾಡ್ತಿದ್ದೀರಿ? ಹಂಗಾದ್ರೆ ನನ್ನ ತಂಗಿಗೆ ಏನೂ ಆಗೋಕ್ಕಿಲ್ಲ ಅಥವಾ ಆಗುತ್ತಾ ಹೇಳ್ಬಿಡಿ, ನಂಗೆ ಭಯ ಆಯ್ತೈತೆ. ಅದು ನಮ್ಮ ಕೈಲಿ ಏನೂ ಇಲ್ಲ ಗೌಡ್ರೆ, ನಾವು ಅಂದ್ಕೊಂಡಂಗೆ ಏನೂ ಆಗೋಕ್ಕಾಗಲ್ಲ. ಸುಮ್ಕೆ ಇರಿ ಸ್ವಲ್ಪ ಹೊತ್ತು. ನೋಡಮ್ಮ ತಿಪ್ಪೇಸ್ವಾಮಿ, ಸ್ವಲ್ಪ ಇವ್ರನ್ನ ಹಿಡ್ಕೊಳಪ್ಪ. ಈ ಕಷಾಯನ ಸ್ವಲ್ಪ ಕುಡಿಸ್ ನೋಡೋಣ. ಆದ್ರೆ ಅವ್ರ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಏನಾದರೂ ಹರಕೆ ಗಿರ್ಕೆ ಕಟ್ಕೊಂಡ್ರೆ ನಾವು ಮಾಡೋ ಪ್ರಯತ್ನಕ್ಕೆ ಫಲ ಸಿಕ್ಬೋದು ನೋಡಿ. ಐನರ ಅರ್ಕೆಯ ಏನು ಅರ್ಕೆ? ಅದೆಷ್ಟೇ ಕಷ್ಟದೇ ಆಗಲಿ, ಅದು ಹೆಂಗೆ ಇರಲಿ, ನಾನು ಮಾಡೇ ಮಾಡ್ತೀನಿ. ನಾನು ಬುಡುಕಿಲ್ಲ. ಅದೇನಂತ ಹೇಳಿ, ನನ್ನಿಂದ ಇದೆಲ್ಲ ತಾನೇ ಆಗಿರೋದು. ಅದೇನು ಅಂತ ಹೇಳಿ ನಾನೇ ಮಾಡ್ತೀನಿ. ಇದು ಅಂತಿಂತ ಅರ್ಕೆ ಅಲ್ಲ ಕಣವ, ಹೆಣ್ಮಕ್ಳು ಮಾಡೋದಲ್ಲ. ಸ್ವಂತ ಮನೇಲಿ ಯಾರಾದ್ರೂ ಸಂಬಂಧಿಕರೇ ಆಗಬೇಕು ನೋಡು. ಮತ್ತೆ ಸಂಬಂಧಿಕರಲ್ಲಿ ಯಾರಾದ್ರೂ ಬ್ರಹ್ಮಚಾರಿಯಾಗಿರೋರು ಒಬ್ರಿಗೆ ಇರಬೇಕು. ಆ ಬ್ರಹ್ಮಚಾರಿಯವರೇ ಇವಳಿಗೋಸ್ಕರ ಪೂಜೆ ವ್ರತ ಎಲ್ಲ ಮಾಡಬೇಕು ನೋಡು. ಅಯ್ಯೋ ಏನು ಹೇಳ್ತಾ ಇದ್ದೀರಾ ಪುರೋಹಿತ್ರೆ? ಇಲ್ಲ ಅಂದರೆ ಹಾಸ್ಪಿಟ್ಲಿಗೆ ದೊಡ್ಡ ಹಾಸ್ಪಿಟ್ಲಿಗೆ ಏನಾದರೂ ಕರ್ಕೊಂಡೋದ್ರೆ ನನ್ನ ತಂಗಿ ಬದುಕ್ತಾಳೆ ಹೇಳಿ. ಇವಾಗ್ಲೇ ಕರ್ಕೊಂಡು ಹೊಂಟೋಯ್ತೀನಿ. ಗೌಡ್ರೆ, ಇದು ಆಗೋ ಥರ ವಿಷಯ ಹೇಳಿ. ನಮ್ಮಪ್ಪಯ್ಯನಿಗಿಂತ ಡಾಕ್ಟ್ರು ಏನು ದೊಡ್ಡವರಲ್ಲ. ಎಲ್ಲ ಡಾಕ್ಟ್ರಿಗಿಂತ ನಮ್ಮಪ್ಪಯ್ಯನೇ ಪರವಾಗಿಲ್ಲ. ಎಷ್ಟು ಬೇಗ ಅವ್ರ ಕೈಲಿ ಗುಣ ಆಗ್ತಾರೆ ಅಂತ ನಿಮಗೂ ಗೊತ್ತಿದ್ಮೇಲೆ ಹಿಂಗೆ ಹೇಳ್ತೀರಾ? ಹಂಗಲ್ಲ ಕಣಪ್ಪ. ಅಲ್ಲ, ನಮ್ಮನೇಲಿ ಒಬ್ರು ಬ್ರಹ್ಮಚಾರಿ ಅಯ್ಯಯ್ಯೋ ಯಾರು ಇಲ್ಲ ಕಣಪ್ಪ, ಯಾರು ಇಲ್ಲ. ನನ್ನ ಹೆಂಡತಿ ಮನೆಯವ್ರ ಕಡೆಯವರು ಯಾರೂ ಇಲ್ಲ, ನನ್ನ ಕಡೆಯವರು ಯಾರೂ ಇಲ್ಲ. ಇನ್ನು ಬ್ರಹ್ಮಚಾರಿನ ನಾನು ಎಲ್ಲಿಂದನಪ್ಪ? ಅದು ಸಂಬಂಧಿಕರೇ ಆಗಬೇಕು ಅಂತವ್ರೆ. ನಾನು ಎಲ್ಲಿಂದನ ಕರ್ಕೊಂಬರ್ಲಪ್ಪ? ನಾನು ಎಲ್ಲಿಂದ ಕರ್ಕೊಂಡು ಬರಲಿ? ಅಯ್ಯೋ ನನ್ನ ತಂಗಿ ಚೈತ್ರ ಎದಳೆ ಚೈತ್ರ. ಹೌದು, ನಮ್ಮನೇಲಿ ಯಾರೂ ಬ್ರಹ್ಮಚಾರಿ ಯಾರೂ ಇಲ್ಲ. ಎಲ್ಲರಿಗೂ ಮದುವೆ ಮಾಡಿಸ್ಬಿಟ್ಟಿದ್ದೀವಿ. ಎಲ್ರಿಗೂ ಮಕ್ಕಳು ಮರಿ ಎಲ್ಲ ಇದ್ದಾರೆ. ಇನ್ನು ಇವಳಿಗೋಸ್ಕರ ವ್ರತ ಎಲ್ಲಿ, ಪೂಜೆ ಎಲ್ಲಿ? ಪುರೋಹಿತ್ರೆ, ಹೆಂಗಾದ್ರೂ ಮಾಡಿ ಹೆಣ್ಮಕ್ಳನ್ನೇ ಮಾಡೋದು, ಯಾವ್ದಾರು ಪೂಜೆ ಗೀಜೆ ಮಾಡೋ ಥರ ಇದ್ರೆ ಹೇಳಿ. ನಾನು ನನ್ನ ಸೊಸೆ ಬೇಕಾದ್ರೆ ಮಾಡ್ತೀವಿ. ಇಲ್ಲ ಕಣವ, ಇಲ್ಲ. ಇಂಥದ್ದೆಲ್ಲ ದೇವ್ರು ಬಿಟ್ಬಿಟ್ಟಿದ್ದೀವಿ. ಅದಕ್ಕೇನೆ ನೋಡಿ, ಯಾರೂ ಮುಟ್ಟು ಮೈಲಿಗೆ ಅವೆಲ್ಲನೂ ತಟ್ಟಬಾರ್ದು ಅಂತ ಹೇಳಿ ಬ್ರಹ್ಮಚಾರಿಯವರು ನಿಷ್ಠೆಯಿಂದ ಪಾಲಿಸ್ಬೇಕು. ಇದನ್ನ ಅವ್ರಿಗೋಸ್ಕರ ಅಂತಾನೆ ಭಕ್ತಿಯಿಂದ ಪೂಜೆ ಮಾಡಲೇಬೇಕು. ಮಾಡಿದ್ರೇ ದೇವ್ರಿಗೆ ಇಷ್ಟ ಆಗಿ ಅಲ್ವನ ಇವ್ರಿಗೆ ಮೊದಲಿನ ಥರ ಆಗೋ ಶಕ್ತಿ ಕೊಡೋದು. ನೀವೇನ ಸರಿ ಹೇಳ್ತಿರೋದು, ಆದರೆ ನಮ್ಮನೇಲಿ ಯಾರು ಬ್ರಹ್ಮಚಾರಿ ಇಲ್ವಲ್ಲ? ಅಪ್ಪಯ್ಯ, ನಾನು ಇದ್ದೀನಲ್ವಾ, ನಾನು ಬ್ರಹ್ಮಚಾರಿ ತಾನೆ. ನನಗೆ ಹಿಂದಿಲ್ಲ ಮುಂದಿಲ್ಲ, ಮದುವೆ ಅಂತೂ ಹಾಗೇ ಇಲ್ಲ. ನಾನು ಗೌಡ್ರಿಗೋಸ್ಕರ ಪೂಜೆ ಮಾಡಿದ್ರೆ ಹಿಂಗೆ? ನೀನ್ ಮಾಡಿಯಾ? ಯಾಕೆ ಪುರೋಹಿತ್ರೆ, ಅವನಿಗೂ ಮದುವೆ ಆಗಿಲ್ವಲ್ಲ? ಅವನು ಮಾಡಲಿ ಬಿಡಿ. ಹೆಂಗೋ ಒಡ್ನಲ್ಲಿ ನನ್ನ ಚೈತ್ರ ನನ್ನ ತಂಗಿಯವ ಹೆಂಗಾದ್ರೂ ಮಾಡಿ ಬದುಕಿದ್ರೆ ಸಾಕು. ಹಂಗಲ್ಲಪ್ಪ ಗೌಡ್ರೆ. ಅಲ್ಲ, ನಾನು ಹೇಳಿದ್ದನ್ನ ಕೇಳಿಸ್ಕೊಂಡ್ರೆ ನೀವು, ನಿಮ್ಮ ಸ್ವತಃ ಸಂಬಂಧಿಕರೇ ಯಾರಾದ್ರೂ ಒಬ್ರು ಇರಲೇಬೇಕು. ಆ ಪೂಜೆ ತುಂಬ ಈಸಿ ಅಂತೂ ಅಲ್ಲ, ಕಠಿಣವಾಗಿರುತ್ತೆ. ಬ್ರಹ್ಮಚಾರಿ ಏನೋ ತಿಪ್ಪೇಸ್ವಾಮಿ ಸರಿ, ಆದರೆ ಅವನು ನಿಮ್ಗೆ ಹೆಂಗೆ ಸಂಬಂಧಿಕ ಆಗಿದ್ದಾನೆ? ಹೌದಲ್ವಾ ಅಪ್ಪಯ್ಯ, ನಾನು ಇದನ್ನು ಮರ್ತೇ ಬಿಟ್ಟೆ. ನಾನು ಇವ್ರಿಗೆ ಎಂಥದ್ರಲ್ಲೂ ಸಂಬಂಧ ಆಗಕ್ಕಿಲ್ಲ. ದೇವರೇ ಆಡಿಸ್ತಿರೋ, ಇದು ಆಟ ಅನಿಸುತ್ತೆ. ತಿಪ್ಪೇಸ್ವಾಮಿ ಹೇಗಾದರೂ ಮಾಡಿ ಇದನ್ನ ನೀನೇನೆ ಮಾಡೋ ಥರ ಪರಿಸ್ಥಿತಿಗೆ ಆ ದೇವ್ರು ತಂದು ನಿಲ್ಲಿಸ್ಬಿಟ್ಟಿದ್ದಾನೆ. ಇದು ನಿನಗೆ ಬಿಟ್ಟಿರೋದಪ್ಪ. ಅಪ್ಪಯ್ಯ, ಏನು ಹೇಳ್ತಿದ್ಯಾ? ನಂಗೆ ಏನು ಒಂದು ಗೊತ್ತಾಗ್ತಾ ಇಲ್ಲ. ತಿಪ್ಪೇಸ್ವಾಮಿ, ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ನಿನಗೆ? ಇದೆ ಅಪ್ಪಯ್ಯ, ಇದೆ. ಹಾಗಾದ್ರೆ ನೀನು ಈ ಹುಡುಗಿನ ಮುಂದೆ ಮದುವೆ ಆಗ್ತೀನಿ ಅಂತ ಒಪ್ಕೊಂಡು ದೇವ್ರ ಮುಂದೆ ಪ್ರಮಾಣ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಈ ಹುಡುಗಿಗೆ ಯಾವುದೇ ರೀತಿ ತೊಂದರೆ ಇಲ್ದೇನೆ ಗುಣಮುಖಳಾಗ್ತಾಳೆ. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.